ಟ್ರೆಂಡು ಚೆನ್ನಾಗೈತೆ ಇಲ್ಲಿ. ಅತಿ ಹೆಚ್ಚಿನ ಮತ ಕೊಟ್ಟು ಕಾಂಗ್ರೆಸ್ ಲೀಡಲ್ಲಿ ಎರಡು ಮಾತಿಲ್ಲ ಸರ್. ಅದರಲ್ಲಿ ಗಂಡಸಿಗಿಂತ ಹೆಂಗಸೇ ಓಟ್ ಹಾಕೊಂಡು ಗೆಲ್ಸ್ಕೊಬತ್ತಾರೆ ಸರ್. ಅವರು ಯೂತ್ ಇದ್ದಾರೆ, ಇನ್ನೂ ಹೆಂಗಿದ್ದಾರೆ, ಅವ್ರು ಗೆದ್ದು ಅವರು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾರೆ ಅಂತ ನಮ್ಮ ಉದ್ದೇಶ ಸರ್. ಶ್ರೀನಿವಾಸ್ ಪ್ರಸಾದ್ ಅವರು ಏನು ಅಲ್ಲಿ ಆಯ್ಕೆ ಮಾಡಿ ಅಂತ ಇದೇನಿಲ್ಲ, ಮ್ಯಾಜಿಕಲ್ಲಿ ಏನೋ ಒಂಥರ ಅವರು ಗೆದ್ದಿದ್ದು ಹೊರತು ಈ ಸಲ ನಮ್ಮ ಒಣ ಕ್ಷೇತ್ರದಲ್ಲಿ ನಮ್ಮ ಸಾಹೇಬ್ರಿಗೋಸ್ಕರ ಮತ್ತು ಅತಿ ಹೆಚ್ಚು ಲೀಡ್ ಕೊಟ್ಟು ಗೆಲ್ಲಿಸ್ಬೇಕು ಅಂತ ನಮ್ಮ ಒಂದು ಆಸೆ ಸರ್. ಯೂತ್ ಇದ್ದಾರೆ, ಇನ್ನೂ ಹೆಂಗಿದ್ದಾರೆ, ಅವ್ರು ಗೆದ್ದು ಅವರು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾರೆ ಅಂತ ನಮ್ಮ ಉದ್ದೇಶ ಸರ್. ಸರ್, ಈಗ ಗ್ಯಾರಂಟಿ ಯೋಜನೆಗಳು ನೋಡಿದ್ರೆ ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿದೆ, ಇದು ಹೇಗೆ ಎಲೆಕ್ಷನ್ ಮೇಲೆ ಪರಿಣಾಮ ಬೀರ್ಬೋದು ಸರ್? ಸರ್, ಗ್ಯಾರಂಟಿ ಯೋಜನೆಗಳು ನಮ್ಮ ರಾಜ್ಯ ಸರ್ಕಾರದ ಹೊರತು ಕೇಂದ್ರ ಸರ್ಕಾರದೇನಿಲ್ಲ. 100% ಎಲ್ಲ ಸೌಲಭ್ಯಗಳು ತಗೋತಾವ್ರೆ. 2,000 ರೂಪಾಯಿ ಆಗ್ಬೋದು, ಫ್ರೀ ಬಸ್ ಆಗ್ಬೋದು. ಬಟ್ ಇಲ್ಲಿ ಈಗ 20 ನಿಮಿಷ ಬಸ್ ಇಲ್ಲ ಅಂತಿದ್ದು, ಹಂಗಾಗಿ ಎಲ್ಲ ಯೂಸ್ ಮಾಡ್ಕೊತಾರೆ ಸರ್. ಒಳ್ಳೆದಾಗುತ್ತೆ. ಗಂಡಸಿಗಿಂತ ಹೆಂಗಸೇ ಓಟ್ ಹಾಕೊಂಡು ಗೆಲ್ಸ್ಕೊಬತ್ತಾರೆ ಸರ್ ಅವರು. ಆದರೆ ಈ BJP ಮತ್ತು JDS ಅವರು ಈ ಪುಕ್ಸಟ್ಟೆ ಯೋಜನೆಯಿಂದ ಜನ ಇದು ಸೋಂಬೇರಿಗಳಾಗ್ಬಿಟ್ಟವ್ರೆ, ಈ ಥರದ್ದೆಲ್ಲ ಆರೋಪ ಮಾಡ್ತಿದ್ರು, ಹೌದಾ? ಸರ್ ನೋಡಿ, 2,000 ರೂಪಾಯಿ ನಿಮಗೂ ದೊಡ್ಡದು, ನಮಗೂ ದೊಡ್ಡದ ಸರ್. ಒಂದು ಅಮೌಂಟು, ಬಟ್ ಯಾರು ತಲುಪೈತೆ ದುಡ್ಡು. ಈಗ 2,000 ರೂಪಾಯಿ ನಮಗೇನು ದೊಡ್ಡದಲ್ಲ, ತಲುಪ್ತೈತೆ. ಸೋಂಬೇರಿ ಇಲ್ಲ. ಹೌದೌದು. ಹಂಗಾಗಿ ಸೋಂಬೇರಿ ಏನಿಲ್ಲ. ಮತ್ತು ಅದಕ್ಕೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಆಗ್ತವೆ. ಈಗ ಹಬ್ಬ ಹುಣ್ಮಗಳಾಗ್ಬೋದು, ಈಗ ಹೆಣ್ಮಕ್ಳು ಬರ್ಬೋದು, ಮೊಮ್ಮಕ್ಕಳಾಗ್ಬೋದು, ಎಜುಕೇಷನ್ ಆಗ್ಬೋದು, ತುಂಬ ಹೆಲ್ಪ್ ಆಗ್ತದೆ ಸರ್ ಅದರಿಂದ. ಸಣ್ಣ ಪುಟ್ಟ ವಸ್ತುಗಳ ತಗೊಳಕ್ಕೆ ಖಂಡಿತ ಸರ್, ಖಂಡಿತ. ಓಕೆ, ಈಗ ಹಂಗಂದ್ರೆ ಈ ಎಲೆಕ್ಷನ್ ಮೇಲೆ ಪರಿಣಾಮ ಬೀರುತ್ತಾ? ಹಂಗಂದ್ರೆ ಕಾಂಗ್ರೆಸ್ ಗೆಲುವಿಗೆ ಇದೊಂದು ಕಾರಣ ಆಗುತ್ತೆ? ಖಂಡಿತ ಸರ್, ಖಂಡಿತ. ರಾಮಚಂದ್ರ ಸರ್.